ವಿಪರೀತ ಜೀವನದಲ್ಲಿ ಕಷ್ಟ ಬಂತು ಅಂತ ತಿಳ್ಕೊಳ್ಳಿ. ಏನು ಮಾಡಬೇಕು ನೋಡಿ, ನಮ್ಮ ಸುತ್ತಮುತ್ತ ದೇವತೆಗಳು ಕಾಯ್ತಾ ಇರ್ತವೆ. ಯಾವ ರೀತಿ ಅಂತಂದರೆ, ಮನೆ ದೇವರು, ಕುಲದೇವರು, ಗ್ರಾಮ ದೇವತೆ, ನಮ್ಮ ತಂದೆ ತಾಯಿಗಳು ಅಂತಲ್ಲ, ತಂದೆ ತಾಯಿ ಪಿತೃದೇವತೆಗಳು ಎಲ್ಲ ಒಂದೇ ಇದು ಬರುತ್ತೆ. ಮತ್ತು ಇಷ್ಟ ದೇವತೆ, ಈ 5 ಜನ ದೇವರುಗಳು ನಮ್ಮ ಸುತ್ತಮುತ್ತ ನಮ್ಮನ್ನು ಕಾಯ್ತಾ ಇರ್ತಾರೆ. ಒಳ್ಳೇದಾಗಬೇಕು ಅಂತಂದರೂ ಕೂಡ ಅವರ ಒಂದು ಸಪೋರ್ಟ್ ಇರಬೇಕು. ಮತ್ತು ನಮಗೇನಾದ್ರು ಸಮಸ್ಯೆ ಆಗ್ತಾ ಇದೆ ಅಂತಂದರೆ ಅವರ ಒಂದು ಸಪೋರ್ಟ್ ಕಡಿಮೆ ಆಗ್ತಾ ಇದೆ ಅಂತ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅನ್ನೋಂಥದ್ದು ನಾವು ತಿಳ್ಕೊಳ್ಳೋದಾಯಿತು ಅಂತಂದರೆ, ಮೊದಲನೇದಾಗಿ ನಿಮ್ಮ ಒಂದು ಇಷ್ಟ ದೇವತೆನ ನೆನೆಸ್ಕೋಬೇಕು. ಎಸ್ಪೆಷಲಿ ಕಷ್ಟಗಳು, ವಿಪರೀತ ಕಷ್ಟಗಳಿತ್ತು ಅಂತಂದರೆ ಅದನ್ನು ನಿವಾರಣೆ ಮಾಡೋದಕ್ಕೆ ಚಾಮುಂಡೇಶ್ವರಿ ದೇವಿಯ ಒಂದು ಮೊರೆಯನ್ನು ಹೋಗಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಮಹಾದೇವಿ ವಿಷ್ಣುಪತ್ನಿ ಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದತಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತಾನೆ. ಮೂರ್ಛೆ ಅಥವಾ ಫಿಟ್ಸ್ ಸಂಬಂಧಪಟ್ಟಂಥ ಸಮಸ್ಯೆಗಳು, ಈ ಏನು ಅದು ಯಾವ ಒಂದು ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ ವರ್ಣ ಮುದ್ರೆ ಗೊತ್ತಲ್ಲ. ಈ ವರ್ಣ ಮುದ್ರೆ ಮಾಡೋದ್ರಿಂದ ಫಿಟ್ಸ್ ಸಮಸ್ಯೆ ಕಂಟ್ರೋಲಿಗೆ ಬಂದ್ಬಿಡುತ್ತೆ, ಕಂಟ್ರೋಲ್ ಆಗಿಬಿಡುತ್ತೆ. ಮತ್ತು ಪೃಥ್ವಿ ಮುದ್ರೆ ನೋಡಿ, ಈ ವರ್ಣ ಮುದ್ರೆಗೆ ಹೆಬ್ಬೆರಳು ಪ್ಲಸ್ ಕಿರುಬೆರಳು, ಮಿಕ್ಕ 3 ಬೆರಳುಗಳು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಅಂತಲ್ಲ. ಮತ್ತು ಪ್ರಾಣ ಮುದ್ರೆ, ಈ ವರ್ಣ ಮುದ್ರೆನ ನೀವು 30 ನಿಮಿಷಗಳ ಕಾಲ ಮಾಡಿ ಫಿಟ್ಸ್ ಇರುವಂಥ ಅದಲ್ಲ. ಪೃಥ್ವಿ ಮುದ್ರೆನ 10 ನಿಮಿಷಗಳ ಕಾಲ ಮಾಡಿ ಅದಲ್ಲ. 2 ಮುದ್ರೆನ ಮಾಡ್ತು ಅಂತಂದರೆ ಸಾಕು, ನಿಮಗೆ ಹೆಬ್ಬೆರಳು ಪ್ಲಸ್ ಉಂಗುರದ ಬೆರಳು, ಇದು ಪೃಥ್ವಿ ಮುದ್ರೆ. ನಿಮಗೆ ಮೂರ್ಛೆ ರೋಗ ಆಟೋಮೆಟಿಕ್ಕಾಗಿ ಕಂಟ್ರೋಲ್ ಆಗಿಬಿಡುತ್ತೆ. ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಂತಲ್ಲ. ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ. ಇನ್ನು ಧ್ಯಾನ ಅಂದರೆ ಏನು ಗುರುಗಳೇ? ನಾನು ಧ್ಯಾನ ಮಾಡಬೇಕು, ತುಂಬ ಇಷ್ಟ. ನೀವೇನೋ ಹೇಳಿದೆ, ಕೂತ್ಕೊಂಡೆ ಎಲ್ಲವನ್ನು ಕೂಡ ಸಾಧಿಸಬಹುದು. ಹೌದು, ಕೂತ್ಕೊಂಡೆ ಎಲ್ಲವನ್ನು ಸಾಧಿಸ್ಬೋದು. ಎಷ್ಟೊಂದು ಜನ ಏನಂತಂದರೆ, ಒಂದು ಯಾವುದೊಂದು ಕಂಪ್ನಿ ತೊಗೊಳ್ಳಿ, ಯಾವುದೋ ಒಂದು ಮೊಬೈಲ್ ಕಂಪ್ನಿ ತೊಗೊಳ್ಳಿ, ಆ ಓನರ್ ಎಲ್ಲೋ ಕೂತ್ಕೊಂಡಿರ್ತಾನೆ, ಬಟ್ ಎಲ್ಲ ಕಡೆ ಮಾಡಿ ಹೆಂಗೆ ಕೂತ್ಕೊಂಡೆ ತಾನೆ ಅವನು ಓಡಾಡೋಕ್ಕಾಗುತ್ತೆ? ಅವನು ಓಡಾಟ ಮಾಡ್ತಾನೆ ವ್ಯಾಪಾರನ? ಮನೆಗೆ ಹೋಗಿ ತೊಗೊಂಡೋಗಿ ವ್ಯಾಪಾರ ಮಾಡ್ತಾನೆ? ಒಂದು ಸ್ಯಾಮ್ಸಂಗ್ ಮೊಬೈಲು ಅಥವಾ ಇನ್ಯಾವುದೋ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಅಥವಾ ವಿವೋ ಏನೇನೋ 128 ಅಥವಾ ಆ ಟಿ ವಿ ಹೆಡ್ಡು ಶೋರೂಮಿಂದ ಬರುತ್ತೆ. ಆ ಶೋರೂಮಿಂದ ಒಂದು ಕಡೆ ಫ್ಯಾಕ್ಟ್ರಿ ಇರುತ್ತೆ, ಫ್ಯಾಕ್ಟ್ರಿಯಿಂದ ಹೋಗ್ತಾ ಇರುತ್ತೆ. ಆ ಫ್ಯಾಕ್ಟ್ರಿನ ನಡೆಸೋಂಥ ಹೆಡ್ ಆಫೀಸ್ ಎಲ್ಲೋ ಒಂದು ಕಡೆ ಇರುತ್ತೆ. ಆ ಹೆಡ್ ಆಫೀಸಲ್ಲಿ ಇರುವಂಥ ಓನರ್ ಇನ್ನೆಲ್ಲೋ ಇರ್ತಾನೆ, ಅವನು ಇನ್ಯಾವುದೋ ಮನೇಲಿರ್ತಾನೆ. ಅವ್ನು ಫೋನ್ ಕಾಂಟ್ಯಾಕ್ಟ್ ಚಿಕ್ಕದೊಂದು ಆಫೀಸ್ ಇಟ್ಕೊಂಡಿರ್ತಾನೆ. ಕೂತಲ್ಲೇ ಲಗ್ತಾನೆ ಮಾಡ್ತಾ ಇದ್ದಾನೆ ಅವನು ಅಲ್ವಾ? ಅಂದರೆ ಅವನ ಸಂಕಲ್ಪವನ್ನು ಮಾಡ್ದ ಗೊತ್ತಲ್ಲ. ಅಂದರೆ ಕೂತದ್ದಲ್ಲಿ ಎಲ್ಲವನ್ನು ಮಾಡ್ದ, ಕೋಟಿ ಸಂಪಾದನೆ ಮಾಡ್ದ. ಹೇಗಾಯಿತು? ಕೂತದ್ದಲ್ಲಿ ಆಯಿತು. ಅವ್ನು ಕೆಲಸ ಮಾಡ್ತೀನಿ, ನಾನೇ ರಿಪೇರಿ ಮಾಡ್ತೀನಿ, ನಾನೇ ಜೋಡಿಸ್ತೀನಿ, ನಾನೇ ತೊಗೊಂಡೋಗಿ ಶೋರೂಮ್ ಇಡ್ತೀನಿ, ನಾನೇ ತೊಗೊಂಡೋಗಿ ಪ್ರತಿಯೊಂದು ಮನೆಗೂ ಕೂಡ ಹಾಕ್ತೀನಿ, ಮನೆಗೆ ಹೋಗಿ ಟಿ ವಿ ಸೆಟ್ ಮಾಡ್ತೀನಿ ಅಂದರೆ ಖಂಡಿತ ಕೂಡ ಅವ್ನು ಟಿ ವಿ ಸೇಲ್ ಮಾಡೋಕ್ಕಾಗ್ತಾಯಿಲ್ಲ. ಈಗ ಯಾವುದೋ ಬ್ರ್ಯಾಂಡ್ಗಳು LG ಆಗಿರ್ಬೋದು ಅಥವಾ ಸ್ಯಾಮ್ಸಂಗ್ ಆಗಿರ್ಬೋದು, ಸೋನಿ ಆಗಿರ್ಬೋದು, ಆ ಓನರ್ ಎಲ್ಲೋ ಇರ್ತಾನೆ, ಅವನು ಕೂತದ್ದೆಲ್ಲೇ ಎಲ್ಲ ಮಾಡಿಸ್ತಾ ಇರ್ತಾನೆ. ನೀವು ಕೂಡ ಆ ಥರ ಆಗ್ಬೋದು. ಎವ್ರಿಥಿಂಗ್ ಈಸ್ ಪಾಸಿಬಲ್. ಫಸ್ಟು ನೀವು ಒಂದು ಗೋಡೆ ಮೇಲೆ ಬರ್ಕೊಡಿ, ಎವ್ರಿಥಿಂಗ್ ಈಸ್ ಪಾಸಿಬಲ್ ಅಂತ. ನಿಮಗೆ ಅದು ಶ್ರಮ ಆಯಿತು, ಕಷ್ಟ ಆಯಿತು, ನನ್ನ ಕೈಲಿ ಇದಾಗಲ್ಲ ಅಂತಂದರೆ ಫಸ್ಟ್ ಅದನ್ನು ಓದಿ, ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ನೀವೇನು ಮಾಡಬೇಕು? ಇದಕ್ಕೆ ಧ್ಯಾನ ಬೇಕು. ಧ್ಯಾನ ಅಂದರೆ ಏನು ಗುರುಗಳೇ? ಕಣ್ಣು ಮುಚ್ಕೊಂಡೆ ಬರೀ ಕೆಟ್ಟ ಆಲೋಚನೆಗಳು ಬರ್ತವೆ. ಬರಲಿ ಬಿಡಿ, ನಮ್ಮ ತಲೆಯಲ್ಲಿ ಕೆಟ್ಟ ಆಲೋಚನೆ ಇದ್ದರೆ ಕೆಟ್ಟ ಆಲೋಚನೆ ಬರುತ್ತೆ, ಒಳ್ಳೆ ಆಲೋಚನೆ ಇದ್ದರೆ ಒಳ್ಳೆ ಬರುತ್ತೆ. ನಮ್ಮ ತಲೆ ಇದ್ದರೆ ತಾನೇ ಅದು ಬರೋದು. ಯಾವುದೋ ಒಂದು ಬರಲಿ, ತಿನ್ಕೊಳ್ಳಿ. ಧ್ಯಾನ ಅಂತಂದರೆ ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂರುವಂಥದ್ದಲ್ಲ ಅಲ್ಲ. ನಮ್ಮನ್ನು ನಾವು ರೀಚ್ ಮಾಡಿಕೊಳ್ಳುವಂಥದ್ದು. ಅಂದರೆ ನಮ್ಮನ್ನು ನಾವು ತಿಳ್ಕೊಂಡು ಚೇರ್ ಮೇಲೆ ಕೂತ್ಕೊಳ್ಳಿ, ಕಣ್ಣು ಮುಚ್ಕೊಂಡು ನಮಗೆ ನಾವು ಕ್ವಶನ್ ಮಾಡ್ಕೋಬೇಕು. ನಮಗೆ ನಾವು ರೀಚು ಏನು, ಯಾವ ರೀತಿ, ನಾನು ಯಾಕೆ ಈ ಥರ ಇದ್ದೀನಿ, ಯಾಕೆ ಆಗ್ತಾಯಿಲ್ಲ, ನನ್ನ ಕೈಯಲ್ಲಿ ಯಾಕೆ ಅಸಾಧ್ಯ ಆಗ್ತದೆ? ಬೇರೆಯವ್ರಿಗೆಲ್ಲ ಆಗ್ತಾಯಿದೆ. ನನ್ನ ಫ್ರೆಂಡ್ ಅವ್ನ ಜೀವನದಲ್ಲಿ ಮುಂದೆ ಬಂದ, ನಾನು ಯಾಕೆ ಆಗಲಿಲ್ಲ? ಅವ್ನಿಗೆ ಆ ಥರ ಇತ್ತು, ನಾನು ಆ ಥರ ನನ್ನ ಫೀಲ್ಡಲ್ಲಿ ನಾನು ಆ ಥರ ಮಾಡ್ಬೋದಾ? ಹೇಗೆ ಮಾಡ್ಬೋದು? ಯಾರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು? ಹೇಗೆ ಅದಾಗುತ್ತೆ? ಅವನಿಗಾಗಿದ್ದು ನನಗೆ ಯಾಕಾಗಿಲ್ಲ? ಅವನ ಹತ್ರನೂ ಒಂದು ಬಿಡ್ಗಾಸಿರಲಿಲ್ಲ, ಇವಾಗ 1 ಕೋಟಿ ಸಂಪಾದನೆ ಮಾಡಿದ್ದಾನೆ. ಈ ಥರ ನಮಗೆ ನಾವೇ ಯೋಚನೆಯನ್ನು ಮಾಡಿಕೊಳ್ಳುವಂಥದ್ದೇ ಧ್ಯಾನ.
ಸೋಮಾರಿ ಹುಡುಗ ಇದ್ದ. ಅವನು ಸೋಮಾರಿ, ಸುಮ್ಮನೆ ಕೂತವನೆ. ಅವನಿಗೇನು ಕೆಲಸ ಕಾರ್ಯ ಇಲ್ಲ. ಅವ್ರ ಮನೆಯಲ್ಲೇ ಸಪೋರ್ಟ್ ಮಾಡಲ್ಲ. ಆಕೆ ತನ್ನ ಗಂಡಂಗೆ ಹೇಳ್ತಾರೆ, ಈ ಕೆಲ್ಸಕ್ಕೆ ಹೋಗೋ ಅಂತ ಕೇಳ್ತು ಅಂತಂದರೆ, ಕೆಲ್ಸಕ್ಕೆ ಹೋಗೋತೇನೆ ದುಡಿಯೋ ಅಂತಂದರೆ, ಅವನ್ಯಾಕ್ರಿ ಸ್ವಂತ ತಮ್ಮನ್ನು ನೋಡಿ ಹೆಂಗೆ ಹಾಳು ಮಾಡ್ತಾರೆ ಜೀವನದಲ್ಲಿ ಅಂತಂದರೆ, ಯಾಕ್ರಿ ಹೋಗ್ಬೇಕು, ಅವ್ನು ಕೂತ್ಕೊಂಡು ತಿನ್ನಲಿ ಬಿಡ್ರಿ ಅಂತಂದರೆ ಅವನು ಹಂಗೆ ಆಗ್ತಾನೆ, ಕೂತ್ಕೊಂಡೇ ತಿಂತಾನೆ, ಅವ್ನ ಜೀವನದಲ್ಲಿ ಮುಂದೆ ಬರೋಲ್ಲ ಅಲ್ವಾ. ಹಾಗಾಗಿ ಎಷ್ಟೊಂದು ಜನ ಮಕ್ಕಳನ್ನು ಹಂಗೆ ಬೆಳೆಸ್ಬಿಡ್ತಾರೆ. ಅವನು ನಿಮ್ಗೆ ನಾವೇನು ಆಸ್ತಿ ಮಾಡಿಟ್ಟಿದ್ದೀವಿ ಅದನ್ನು ಉಂಡ್ಕೊಂಡು ತಿನ್ಕೊಂಡಿದ್ರೆ ಸಾಕು, ಜೀವನದಲ್ಲಿ ಮುಂದೆನೇ ಬರೋಲ್ಲ. ಹಾಗಾಗಿ ನಾನಾ ರೀತಿಯಂಥ ಸಮಸ್ಯೆಗಳನ್ನು ಒಳಗಾಗ್ತದೆ. ಅದಕ್ಕೋಸ್ಕರ ಒಂದು ಚೇರಲ್ಲಿ ಕೂತ್ಕೊಂಡು ನಾವು ಕ್ವಶನ್ನ ಮಾಡ್ಕೊಳ್ತಾ ಹೋಗಬೇಕು. ನಾವು ಯಾಕಿದ್ದೀವಿ, ಇನ್ನು ಯಾಕಿಲ್ಲೇ ಇದ್ದೀವಿ ಅಂತ. ಅದೇ ಧ್ಯಾನ. ಧ್ಯಾನ ಅಂತಂದರೆ ಇನ್ನೇನೋ ಧ್ಯಾನ ಮಾಡೋ ಅಂಥದ್ದಲ್ಲ, ಗೊತ್ತಲ್ಲ, ಇರುವುದೆಲ್ಲವನ್ನು ಬಿಟ್ಟು ಇಲ್ಲದೇ ಕಡೆ ಹೋಗು ಅಂತಂದಂಗೆ ನಮ್ಮಲ್ಲಿರೋ ಅಂಥ ಕೆಟ್ಟ ಗುಣ ಬಿಟ್ಟು ಒಳ್ಳೆಯ ಗುಣ ಮತ್ತು ಒಳ್ಳೆಯ ಟ್ಯಾಲೆಂಟನ್ನು ಹೆಂಗೆ ಬೆಳೆಸ್ಕೊಳ್ಳೋಂಥದ್ದನ್ನು ತಿಳ್ಕೊಳ್ಳೋಂಥದ್ದೇ ಧ್ಯಾನ ಅಲ್ಲ. ಇದು ವಿಶೇಷವಾದಂಥದ್ದು ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂತಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡಬೇಕು ಅನ್ನೋಂಥದ್ದೇ ಗೊತ್ತಾಗ್ತಾ ಇಲ್ಲ ಗುರುಗಳೇ. ಸಾಲದವರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು, ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತಾರೆ ಗುರುಗಳೇ, ನಾನು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಏನಾರು ಇತ್ತು ಅಂತಂದರೆ ತಲೆನೇ ಕೆಡಿಸ್ಕೊಬಿಡಿ. ಅದಕ್ಕೆಲ್ಲ ಏಕೈಕ ರಾಮಬಾಣ ಅಂತಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆ ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂತಂದರೆ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗೋಗ್ಬಿಡುತ್ತೆ. ಕೇವಲ ಸಾಲ ಮಾಡಿರೋರ್ಗೆ ಮಾತ್ರ ಅಲ್ಲ ಗುರುಗಳೇ, ಇನ್ನು ಕೆಲವರು ನನಗೆ ತುಂಬ ಸಾಲ ಪಾಲ ಏನೂ ಇಲ್ಲ ಗುರುಗಳೇ, ಬಟ್ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ ಗುರುಗಳೇ, ಏನು ಸ್ಯಾಲ್ರಿ ಬರ್ತಾಯಿದೆ, ಬಟ್ ಆದರೆ ಒಂದು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಒಂದು ಮನೆ ಕಟ್ಟೋಕ್ಕಾಗ್ತಾಯಿಲ್ಲ ಗುರುಗಳೇ, ಮಕ್ಕಳಿಗೆ ಮದುವೆ ಮಾಡಬೇಕು, ಮಕ್ಕಳಿಗೆ ನಾವು ಓದಿಸ್ಬೇಕು, MBA 7-8 ಲಕ್ಷ ರೂಪಾಯಿ ಖರ್ಚಾಗುತ್ತೆ, ಅದು ಇದು ಮಾಡಬೇಕು ಅಂತಾರೆ, ಆಗ್ತಾಯಿಲ್ಲ ಗುರುಗಳೇ. ಮಕ್ಕಳಿಗೆ ಮದುವೆ ಮಾಡಬೇಕು, 15-20 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಗುರುಗಳೇ, ಏನು ಮಾಡೋದು, ದುಡ್ಡಿಲ್ಲ, ಬಟ್ ಊಟ ತಿಂಡಿಗೆ ಏನು ತೊಂದರೆ ಇಲ್ಲ ಗುರುಗಳೇ ಅಂತ ಹೇಳ್ತಾರೆ. ಏನು ಮಾಡೋದು ಗುರುಗಳೇ ಅಂತಾರೆ. ಇನ್ನು ಕೆಲವರು ಗುರುಗಳೇ ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ಫಾರಿನ್ ಟೂರು ಮತ್ತು ಒಡವೆಗಳೆಲ್ಲ ಹಾಕ್ಕೊಂಡು ಕಾರು ಹೋಗಿರು ಅಂತೆಲ್ಲ ತುಂಬ ಜೋರಾಗಿದ್ದಾರೆ ಗುರುಗಳೇ, ನಮ್ಮ ರಿಲೇಷನ್ ಎಲ್ಲ ಚೆನ್ನಾಗಿದ್ದಾರೆ ಫ್ರೆಂಡ್ಸಲ್ಲಿ, ನಾವೇ ಈ ಥರ ತುಂಬ ಫೈನಾನ್ಷಿಯಲಿ ತುಂಬ ವೀಕು ಗುರುಗಳೇ, ಏನು ಮಾಡೋದು ಅಂತಾರೆ. ತಲೆನೇ ಕೆಡಿಸ್ಕೊಬೇಡಿ. ಅದಕ್ಕೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ, ಗೊತ್ತಲ್ಲ. ಇದುವರೆಗೂ ಆ ಥರ ಯಾರ್ಯಾರು ಅಷ್ಟಲಕ್ಷ್ಮಿ ಯಂತ್ರ ತೆಗೆದುಕೊಂಡಿದ್ರು ಅವ್ರು ಇದುವರೆಗೂ ಯಾವುದೇ ಕಾರಣಕ್ಕೂ ಕೂಡ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಯನ್ನು ಅನುಭವಿಸೇ ಇಲ್ಲ. ಇಲ್ಲ 100ಕ್ಕೆ ಒಂದು 2-3 ಜನ ಬಿಟ್ಟರೆ ಇನ್ನು 97-98 ಜನಕ್ಕೆ ತುಂಬ ಚೆನ್ನಾಗಾಗಿದೆ, ಆಗುತ್ತೆ, ಹಿಂದೆ ಆಗಿತ್ತು, ಈಗಲೂ ಕೂಡ ಆಗಿದೆ, ಇನ್ನು ಮುಂದಕ್ಕೂ ಕೂಡ ಆಗುತ್ತೆ. ಅಷ್ಟು ಒಂದು ಪವರ್ಫುಲ್ ಆಗಿರೋಂಥ ಯಂತ್ರ ನಾನು ನಿಮಗೆ ಕೊಡ್ತಾ ಇರೋಂಥದ್ದು. ಖಂಡಿತವಾಗ್ಲೂ ಕೂಡ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗಿ, ಇದನ್ನು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಬಂದು ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗಿ ಅಥವಾ ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ ಗೊತ್ತಲ್ಲ ಅದನ್ನು ಕೊಡಿ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲ್ಗೆ ಸೂತ್ಕ ಗಿತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನೂ ಇಲ್ಲ ಗೊತ್ತಲ್ಲ. ಇಟ್ಟರೆ ಸಾಕೋ ಕೆಲಸ ಆಗುತ್ತೆ. ದೇವ್ರ ಮನೆಲ್ಲಾರು ಇಡ್ಬೋದು, ಬೀರನ್ನೆಲ್ಲಾರು ಇಡ್ಬೋದು, ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ನು ಏನೂ ಕೂಡ ಇಲ್ಲ. ಭಾಳಷ್ಟು ಜನ ಹೇಳ್ತಾರೆ ಗುರುಗಳೇ ತೊಗೋಬೇಕು ಅಂತ ಆಸೆ ಗುರುಗಳೇ, ತೊಗೊಳಕ್ಕೆ ಆಗ್ತಾಯಿಲ್ಲ. 10 ಬಾರಿ ಸ್ಟ್ರಾಂಗಾಗಿ ಸಂಕಲ್ಪ ಮಾಡಿ, ಹೆಂಗೋ ನಿಮ್ಮ ಮನೆಗೆ ಅಷ್ಟಲಕ್ಷ್ಮಿ ಯಂತ್ರ ಬರುತ್ತೆ, ನೀವಾಗಿದ್ದು ನೀವು ಬಂದು ತೆಗೆದುಕೊಂಡು ಹೋಗ್ತೀರಿ. ಅಷ್ಟು ಪವರ್ಫುಲ್ ಇದೆ ಅಷ್ಟಲಕ್ಷ್ಮಿ ಯಂತ್ರ. ಕರ್ಮ ಕಳೆದಿದ್ದರೆ ಮಾತ್ರ ತೊಗೋದಕ್ಕಾಗೋದು. ಎಲ್ಲರೂ ಕೂಡ ಎಷ್ಟೊಂದು ಜನ ಆಫೀಸ್ ಹತ್ರ ಬಂದು ಆಶ್ರಮಕ್ಕೆ ಬಂದು ಹಾಗೆ ಕೇಳ್ಕೊಂಡು ವಾಪಸ್ ಹೊರಟೋಗ್ಬಿಟ್ಟಿದ್ದಾರೆ. ಇನ್ನು ಕೆಲವ್ರಿಗೆ ಹೇಳ್ತಾರೆ ತೊಗೊಬಾ ಅಂತ, ಅಯ್ಯೋ ಗುರುಗಳು ಸಿಕ್ಕಿಲ್ಲ, ಹಂಗೆ ಸಿಕ್ಕಿಲ್ಲ, ಈಗ ಸಿಕ್ಕಿಲ್ಲ, ಲೇಟ್ ಆಗೋಯ್ತು ಅಂತ ಏನೋ ಒಂದು ಸುಳ್ಳು ಹೇಳಿ ಬಂದುಬಿಡ್ತಾರೆ. ಇಲ್ಲ, ಒಳ್ಳೆ ವ್ಯಕ್ತಿಗಳನ್ನ ಕಳಿಸಿ, ಗೊತ್ತಲ್ಲಿ ನೀವು ಬರೋಕ್ಕಾಗಿಲ್ಲ ಅಂತಂದರೆ ಅಥವಾ ನೀವೇ ಖುದ್ದಾಗಿ ಬಂದು ಭೇಟಿಯಾಗಿ ತೆಗೆದುಕೊಂಡೋಗಿ ನಿಮ್ಮ ಸಮಸ್ಯೆಗಳು ಎಲ್ಲವೂ ಕೂಡ 100ಕ್ಕೆ, ಅದರಲ್ಲಿ ಎಸ್ಪೆಷಲಿ 100ಕ್ಕೆ 100% ಬಗೆಹರದೇ ಹರಿಯುತ್ತೆ ಅಲ್ಲ. ಮಿಕ್ಕಿದವರೆಲ್ಲರಿಗೂ ಕೂಡ ಚೆನ್ನಾಗಾಗುತ್ತೆ. ಆ ಒಂದು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡವ್ರಿಗೆ ಮಾತ್ರ ಅದೃಷ್ಟ ನೀವು ಹುಡ್ಕೊಂಡೋಗಲ್ಲ, ಅದೇ ನಿಮಗೆ ಬರುತ್ತೆ. ಯಾವುದೋ ರೀತಿಯಿಂದ ನಿಮಗೆ ಹಣಕಾಸಿನ ಒಂದು ಸಮಸ್ಯೆ ಬಗೆಹರದೇ ಇರುತ್ತೆ, ಇದಕ್ಕೆ ಗ್ಯಾರಂಟಿ ನಾನು ಕೊಡ್ತೀನಿ ಗೊತ್ತಲ್ಲ. ತುಂಬ ಜನಕ್ಕಾಗಿದೆ ಗೊತ್ತಲ್ಲ. ನಾನು ಇದನ್ನು ಪಬ್ಲಿಸಿಟಿ ಮಾಡೋಂಗಿದ್ರೆ ಯಾವುದೋ ಫಿಲಮ್ ಆಕ್ಟರ್ ಕೆಲ ಹಿಡಿದ್ಬಿಟ್ಟು ಅದನ್ನು ನಾನು ಹೇಳಿಸ್ಬೋದು. ನಂಗೆ ಅದು ಅವಶ್ಯಕತೆ. ನನ್ನ ವಿದ್ಯಾರ್ಥಿಗಳು ನಮ್ಮ ಕಡೆಯವ್ರಿಗೆ ಮಾತ್ರ, ನಾನು ಯಾರು ಫಾಲೋ ಮಾಡ್ತಾರೋ ಅಥವಾ ಯಾರು ನನ್ನ ತಂತ್ರಗಳನ್ನು ಮಾಡ್ತಾರೋ ಅಂಥವ್ರಿಗೆ ಮಾತ್ರ ಸಿಗಬೇಕು ಅನ್ನೋಂಥದ್ದು ನನಗೆ ಆಶಯ. ಅದಕ್ಕೋಸ್ಕರ ಖಂಡಿತವ್ರು ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗಿ ನಿಮ್ಮ ಹಣಕಾಸಿನ ಸಮಸ್ಯೆಗಳು ಎಲ್ಲವೂ ಕೂಡ ಪರಿಹಾರ ಆಗಿಲ್ಲ ಅಂತಂದರೆ ಕೇಳಿ. ಅದೇ ಅಷ್ಟಲಕ್ಷ್ಮಿ ಯಂತ್ರದ ಒಂದು ಶಕ್ತಿ ಅಂತ ಹೇಳ್ಬೋದು.
ಇನ್ನು ವಿಪರೀತ ಜೀವನದಲ್ಲಿ ಕಷ್ಟ ಬಂತು ಅಂತ ತಿಳ್ಕೊಳ್ಳಿ, ಏನು ಮಾಡಬೇಕು ಅನ್ನೋಂಥದ್ದೇ ಒಂದು ಉದಾಹರಣೆ. ಯಾಕಂದರೆ ನೋಡಿ, ನಮ್ಮ ಸುತ್ತಮುತ್ತ ದೇವತೆಗಳು ಕಾಯ್ತಾ ಇರ್ತವೆ. ಅಂತಂದರೆ ಯಾವ ರೀತಿ ಅಂತಂದರೆ, ಮನೆ ದೇವರು, ಕುಲದೇವರು, ಗ್ರಾಮ ದೇವತೆ, ನಮ್ಮ ತಂದೆ ತಾಯಿಗಳು ಅಂತಲ್ಲ, ತಂದೆ ತಾಯಿ ಪಿತೃದೇವತೆಗಳು ಎಲ್ಲ ಒಂದೇ ಇದು ಬರುತ್ತೆ, ಮತ್ತು ಇಷ್ಟ ದೇವತೆ. ಈ 5 ಜನ ದೇವರುಗಳು ನಮ್ಮ ಸುತ್ತಮುತ್ತ ನಮ್ಮನ್ನು ಕಾಯ್ತಾ ಇರ್ತಾರೆ. ಒಳ್ಳೇದಾಗಬೇಕು ಅಂತಂದರೂ ಕೂಡ ಅವರ ಒಂದು ಸಪೋರ್ಟ್ ಇರಬೇಕು. ಮತ್ತು ನಮಗೇನಾದ್ರು ಸಮಸ್ಯೆ ಆಗ್ತಾ ಇದೆ ಅಂತಂದರೆ ಅವರ ಒಂದು ಸಪೋರ್ಟ್ ಕಡಿಮೆ ಆಗ್ತಾ ಇದೆ ಅಂತ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅನ್ನೋಂಥದ್ದು ನಾವು ತಿಳ್ಕೊಳ್ಳೋದಾಯಿತು ಅಂತಂದರೆ, ನೀವು ಮೊದಲನೇದಾಗಿ ನಿಮ್ಮ ಒಂದು ಇಷ್ಟ ದೇವತೆನ ನೆನೆಸ್ಕೋಬೇಕು. ಎಸ್ಪೆಷಲಿ ಕಷ್ಟಗಳು, ವಿಪರೀತ ಕಷ್ಟಗಳಿತ್ತು ಅಂತಂದರೆ ಅದನ್ನು ನಿವಾರಣೆ ಮಾಡೋದಕ್ಕೆ ಚಾಮುಂಡೇಶ್ವರಿ ದೇವಿಯ ಒಂದು ಮೊರೆಯನ್ನು ಹೋಗಿ, ಸಾಕ್ಷಾತ್ ಚಾಮುಂಡೇಶ್ವರಿ ದೇವಿ. ಯಾಕಂತಂದರೆ ಈ ಒಂದು ಏನಿದೆ ಒಂದು ಶಕ್ತಿಪೀಠಗಳಲ್ಲಿ ತುಂಬ, ಯಾಕಂದರೆ ಚಾಮುಂಡೇಶ್ವರಿಯ ಒಂದು ಈ ಮಹಿಷಾಸುರ ಮರ್ದಿನಿ ಅಂತ ಇದೆಲ್ಲ ಏನು ನಾರ್ತ್ ಇಂಡಿಯಾದಲ್ಲಿ ತುಂಬ ಇದನ್ನು ದಸರಾನ ಗ್ರ್ಯಾಂಡಾಗಿ ಮಾಡ್ತಾರೆ. ಆದರೆ ಇದು ಮೂಲ ಸ್ಥಾನ ಇರುವಂಥದ್ದು ನಮ್ಮ ಒಂದು ಮೈಸೂರು ಮತ್ತು ಚಾಮುಂಡಿ ಬೆಟ್ಟದಲ್ಲೇ ಅದಲ್ಲ. ಈ ಒಂದು ಏನು ಕಥೆಗಳೆಲ್ಲ ನಡೆದಿದೆಯಲ್ಲ, ಇದು ನಿಜವಾಗ್ಲೂ ಚಾಮುಂಡಿ ಬೆಟ್ಟದಲ್ಲೇ ನಡೆದಿರುವಂಥದ್ದು. ಅದಕ್ಕೋಸ್ಕರ ಮೈಸೂರು ಅಂತ ಹೇಳಿದ್ರು, ಮಹಿಷನ ಊರು ಅಂತ, ಮಹಿಷಾಸುರನ ಒಂದು ಊರು ಮೈಸೂರು ಅಂತ ಇಡೀ ಕರ್ನಾಟಕವನ್ನು ಇಡ್ತಾಯಿದ್ರು, ಯಾಕಂದರೆ ಮೂಲ ಸ್ಥಾನ ಅಲ್ವಾ ಅಂತ. ಹಾಗಾಗಿ ತುಂಬ ಜನ ನಾರ್ತ್ ಇಂಡಿಯನ್ಸು ಕೂಡ ಈ ಒಂದು ಶಕ್ತಿಪೀಠನ ಚಾಮುಂಡೇಶ್ವರಿ ದೇವಿಯನ್ನು ದರ್ಶನ ಮಾಡ್ಕೊಂಡು ಹೋಗೋದಕ್ಕೆ ಬರ್ತಾರೆ. ನೀವು ಇನ್ನೊಂದು ಏನು ಮಾಡಬೇಕು ಅಂತಂದರೆ, ವಿಪರೀತ ಕಷ್ಟಗಳನ್ನು ಬಂತು ಅಂತಂದರೆ ಚಾಮುಂಡೇಶ್ವರಿಯನ್ನು ನೆನೆಸ್ಕೋಬೇಕು. ಚಾಮುಂಡೇಶ್ವರಿ ಕಷ್ಟಗಳನ್ನು ಧ್ವಂಸ ಮಾಡೋದಕ್ಕೆ ನಂಬರ್ 1 ದೇವತೆ. ಅದರಲ್ಲಿ ಬೇಗ ಫಾಸ್ಟಾಗಿ ನಿಮ್ಗೆ ಯಾರು ಶತ್ರು ಬಾಧೆ ಐತಾ, ಶತ್ರು ವಿರೋಧ ಫೈಟ್ ಮಾಡೋವಂಥ ಶಕ್ತಿ ಆ ಚಾಮುಂಡೇಶ್ವರಿ ಕೊಡ್ತಾಳೆ. ಅದಕ್ಕೋಸ್ಕರ ಚಾಮುಂಡೇಶ್ವರಿನ ನೆನೆಸ್ಕೋಬೇಕು. ವಿಪರೀತ ಕಷ್ಟ ಬಂತು ಅಂತಂದ್ರೆ ನಿಮ್ಮ ಮನೆ ದೇವರು, ಕುಲದೇವರು ಯಾವ್ದಾರು ನೆನೆಸ್ಕೊಳ್ಳಿ. ಆದರೆ ವಿಪರೀತ ಕಷ್ಟ ಬಂದು ತಡೆಯೋಕ್ಕೆ ಆಗಲ್ಲ ಅಂತ ಫಸ್ಟು ಚಾಮುಂಡೇಶ್ವರಿನ ನೀವು ನೆನೆಸ್ಕೊಳ್ಳಿ, ತುಂಬ ಒಳ್ಳೆಯದಾಗತ್ತೆ. ಗೊತ್ತದಲ್ಲ, ಈ ಚಾಮುಂಡೇಶ್ವರಿ ದೇವಿ ಅಂತಂದರೆ ತುಂಬ ಪವರ್ಫುಲ್ಲು. ಈ ಚಾಮುಂಡೇಶ್ವರಿ ನೆನೆಸ್ಕೊಂಡು ಈ 2 ವಸ್ತುವನ್ನು ನೀವು ದಾನ ಕೊಡಬೇಕು. ಒಂದು ವಸ್ತು ಕೊಟ್ಟರು ಸಾಕು. ಏನು ಅಂತಂದರೆ, ನಿಮ್ಮ ಒಂದು ಮನೆ ದೇವರಿಗೆ ಅಂತಂದು ದೇವಸ್ಥಾನಕ್ಕೆ ದಾನ ಕೊಡಿ. ನೀವು ಕನಕಾಂಬರಿ ಹೂವನ್ನು ಮಂಗಳವಾರ ಅಥವಾ ಶುಕ್ರವಾರ ನೀವು ದಾನ ಕೊಡ್ತು ಅಂತಂದರೆ, ಅಂದರೆ ದೇವರಿಗೆ ತಗೊಂಡೋಗಿ ಮುಡಿಸೋವಂಥದ್ದು. ಜೊತೆಗೆ ಒಂದು ಸೀರೆ ಅದೆಲ್ಲ ಆರೆಂಜ್ ಕಲರ್ ಸೀರೆ ಅದೆಲ್ಲ ಏನೊಂದು 300-400 ರೂಪಾಯಿ ಆಗ್ಬೋದು. ದೇವಸ್ಥಾನಕ್ಕೆ ನೀವು ದಾನವನ್ನು ಕೊಡಿ. ನೋಡಿ, ನಿಮ್ಗೆ ತುಂಬ ಕಷ್ಟ ಆಗೋದೇ ಇಲ್ಲ, ಕುತ್ತಿಗೆವರೆಗೂ ಬಂದಿರೋಂಥದ್ದು ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ಇಮ್ಮಿಡಿಯೇಟಾಗಿ ವಿತಿನ್ 2 or 3 ಡೇಸಲ್ಲಿ ನಿಮಗೆ ಕಡಿಮೆ ಆಗುತ್ತೆ. ಎಂಥದೇ ಸಮಸ್ಯೆ ಬರಲಿ, ಕನಕಾಂಬರಿ ಹೂವು ಜೊತೆಗೆ ಕೇಸರಿ ಬಣ್ಣದ ಒಂದು ಇದನ್ನು ದೇವ್ರನ್ನ ನೆನೆಸ್ಕೊಳ್ಳಿ. ಯಾವ ದೇವ್ರಿಗಾರು ಕೊಡಿ, ಯಾವುದಾದ್ರು ಒಂದು ಹೆಣ್ಣು ದೇವ್ರಿಗೆ ಕೊಡಿ. ಆದರೆ ಮನಸ್ಸಿನಲ್ಲಿ ಚಾಮುಂಡೇಶ್ವರಿನ ನೆನೆಸ್ಕೊಂಡು ನೀವು ಇದನ್ನು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಾಗ್ತೀರಾ, ತುಂಬ ಒಳ್ಳೆಯದಾಗತ್ತೆ ಅಂತಲ್ಲ. ಇದರಲ್ಲಿ 2 ಮಾತಿಲ್ಲ. ವಿಪರೀತ ಕಷ್ಟಗಳನ್ನು ತಡೆಯೋದಕ್ಕೆ ಒಂದು ಸಡನ್ ಬ್ರೇಕು ಇದು. ಏನಂತಂದರೆ ಹಂಗೆ ಸಮಸ್ಯೆಗಳಾಗ್ತಾ ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ. ಸಮಸ್ಯೆ ಆಯಿತು ಅಂದರೆ ಚಾಮುಂಡೇಶ್ವರಿ ನೆನೆಸ್ಕೊಳ್ಳಿ, 2 ದಾನ ಮಾಡಿ, ಆಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಚಾಮುಂಡೇಶ್ವರಿ ದರ್ಶನ ಮಾಡ್ಕೊಂಡು ಬನ್ನಿ. ತುಂಬ ಚೆನ್ನಾಗಾಗುತ್ತೆ, ಅನುಕೂಲ ಆಗ್ತಾ ಬರುತ್ತೆ ಅದಲ್ಲ. ಇದು ವಿಶೇಷವಾದಂಥ ಒಂದು ತಂತ್ರ. ವಿಪರೀತ ಕಷ್ಟ ಇದ್ದಾಗ ತಕ್ಷಣ ಮಾಡುವಂಥ ಒಂದು ತಂತ್ರ ಅಂತ ಹೇಳ್ಬೋದು. ಇನ್ನು ಗುರುಗಳೇ, ಹಣಕಾಸಿನ ಸಮಸ್ಯೆಗೇನು ನೀವು ಅಷ್ಟಲಕ್ಷ್ಮಿ ಯಂತ್ರ ನೀವು ಕೊಡ್ತೀರ, ನಾನು ತಗೋಬೇಕು, ಅದು ಪರಿಹಾರ ಆಗಿಬಿಡುತ್ತೆ. ಆದರೆ ಜೀವನದ ಸಮಸ್ಯೆಗೆ ಏನು ಮಾಡೋದು ಗುರುಗಳೇ ಅಂತ ಕೇಳ್ತಾರೆ. ಜೀವನದ ಸಮಸ್ಯೆಗೆ ನಾನು ಅತ್ಯದ್ಭುತವಾದಂಥ ಒಂದು ಕ್ಲಾಸ್ ಮಾಡ್ತೀನಿ. ತುಂಬ ಶಿಬಿರ, ಅತ್ಯದ್ಭುತವಾದಂಥ ಒಂದು ಶಿಬಿರ, ಯಂತ್ರ ಮಂತ್ರ ಮತ್ತು ತಂತ್ರ ಶಿಬಿರ. ಇದನ್ನು ನೀವು ಕಲ್ತ್ಕೋತು ಅಂತಂದರೆ ಜನವಶೀಕರಣ ಮಾಡ್ಬೋದು, ಧನವಶೀಕರಣ ಮಾಡ್ಬೋದು. ವಶೀಕರಣ ಅಂತಂದರೆ ಬರೀ ಕೆಟ್ಟದ ಹುಡುಗಿದಲ್ಲ ವಶೀಕರಣ. ಒಬ್ಬ ಹಾಡು ಹೇಳಿ ಲಕ್ಷಾಂತರ ಜನನ ವಶೀಕರಣ ಮಾಡ್ತಾನೆ, ಒಬ್ಬ ಆ್ಯಕ್ಟಿಂಗ್ ಮಾಡಿ ಲಕ್ಷಾಂತರ ಜನನ ವಶೀಕರಣ ಮಾಡ್ತಾನೆ, ಅದರ ತನ್ನ ಟ್ಯಾಲೆಂಟನ್ನು ತೋರಿಸಿ ಲಕ್ಷಾಂತರ ಜನನ ವಶೀಕರಣ ಮಾಡ್ತಾನೆ. ಹಾಗಾಗಿ ವಶೀಕರಣ ಅಂತಂದರೆ ಕೆಟ್ಟದ್ದು ಮಾತ್ರ ಅಲ್ಲ,
ತನ್ನ ಒಂದು ಟ್ಯಾಲೆಂಟಿಂದ ಜನಗಳನ್ನು ವಶೀಕರಣ ಆ ಟ್ಯಾಲೆಂಟಿಗೆ ಬರೋವಂಥ ಶಕ್ತಿ ಹೇಗೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಯಂತ್ರ ಮಂತ್ರ ತಂತ್ರದ ಒಂದು ಶಿಬಿರದಲ್ಲಿ. ಅತ್ಯದ್ಭುತವಾದಂಥ ಒಂದು ಶಿಬಿರ ಗೊತ್ತಲ್ಲ. ನಾನು ದೊಡ್ಡದಾಗಿ ಪಬ್ಲಿಸಿಟಿ ಮಾಡಿದ್ರೆ 100 ಜನ ಬರ್ತಾರೆ, ಬೇಡ ನಂಗೆ ಕಡಿಮೆ ಜನ ಬರಲಿ ಸಾಕು ಗೊತ್ತಲ್ಲ. ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅಂತ ಗೊತ್ತಲ್ಲ. ಕೆಲವೊಂದರ ವಿದ್ಯೆಗಳು ಅದ್ಭುತವಾಗಿ, ಯಾಕಂದರೆ ಭಕ್ತಿಯಿಂದ ಬಂದು ಗುರುಗಳ ಮೇಲೆ ಒಂದು ಭಕ್ತಿ, ಗುರುಗಳ ಮೇಲೆ ಒಂದು ನಂಬಿಕೆ ವಿಶ್ವಾಸ ಇತ್ತು ಅಂತಂದ್ರೆ ಮಾತ್ರ ಕಲ್ತ್ಕೋಬೇಕು ಅನ್ನೋದು ನನ್ನ ಆಶೆ ಗೊತ್ತಲ್ಲ. ಏನೋ ಹೇಳ್ಕೊಟ್ಬಿಡ್ತಾರೆ ಏನೋ ಒಂದು, ಖಂಡಿತವಾಗ್ಲೂ ಕೂಡ ನೀವು ಬೇರೆಯವ್ರಿಗೆ ಹೇಳಿಬಿಡಿ, ನೀವು ಮಾತ್ರ ಕಲ್ತ್ಕೊಂಡೋಗಿ. ನಾನು ಹೇಳ್ತೀನಿ ಯಾಕೆ ಅಂತಂದರೆ ನೀವು ಚೆನ್ನಾಗಾಗಿ ಗೊತ್ತಲ್ಲ. ಬೇರೆಯವ್ರನ್ನ ಹೇಳ್ಕೊಟ್ಬಿಡ್ತು ಅಂತಂದರೆ ಈ ವಿದ್ಯೆನ ಅವ್ರು ಚೆನ್ನಾಗಿ, ನನ್ನ ಸ್ವಾರ್ಥಕ್ಕೋಸ್ಕರ ಹೇಳ್ತಾರೆ. ಕರ್ಕೊಂಡು ಬನ್ನಿ, ಒಳ್ಳೆ ವ್ಯಕ್ತಿಗಳಿದ್ದರೆ ಖಂಡಿತ ಕರ್ಕೊಂಡು ಬನ್ನಿ, ನಿಮಗೆ ಬೇಕಾದವರು, ನಿಮಗೆ ಸಪೋರ್ಟ್ ಮಾಡೋವಂಥವ್ರು ಗೊತ್ತಲ್ಲ. ಆದರೆ ನೀವು ಮಾತ್ರ ಬಂದು ಕಲ್ತ್ಕೊಂಡೋಗಿ ಚೆನ್ನಾಗಾಗಿ, ಯಾಕಂದರೆ ನೀವು ನಮ್ಮ ವಿದ್ಯಾರ್ಥಿಗಳು. ತುಂಬ ಖುಷಿ ಆಗುತ್ತೆ ಗುರುಗಳೇ, ಎಷ್ಟು ಚೆನ್ನಾಗಿ ಕಮೆಂಟ್ಗಳಾಗ್ತಾರೆ ಅಂತ. ತನುಶ್ರೀ ಅಂತ ಅಂದ್ಬಿಟ್ಟು ಅದ್ಭುತವಾಗಿ ಕಮೆಂಟ್ ಆಗ್ತಾರೆ. ಗುರುಗಳೇ ನಂಗೆ ಚೆನ್ನಾಗಾಯಿತು, ನೀವು ಹೇಳೋ ತಂತ್ರ ಸೂಪರು ಅಂತ. ಮತ್ತು ರಮ್ಯಾ ಅಂತ ಅವರು ಕೂಡ ತುಂಬ ಚೆನ್ನಾಗಿ ಕಮೆಂಟನ್ನು ಯಾವಾಗಲೂ ಕೂಡ ಮಾಡ್ತಾ ಇರ್ತಾರೆ. ಗುರುಗಳೇ ನಂಗೆ ಅದಾಯಿತು, ಇದು ಒಳ್ಳೇದಾಯಿತು, ಇದಾಯಿತು, ನಂಗೆ ತಮ್ಮ ಸಕ್ಸಸ್ ಆಯಿತು, ಬೇರೆಯವ್ರುಗಳೇ ಅವ್ರಿಗೂ ಒಳ್ಳೇದಾಯಿತು. ಖುಷಿಯಾಗುತ್ತೆ, ಸಾಕು. ಆ ಒಂದು ತೃಪ್ತಿ ನನಗೆ ಸಾಕು. ಅದಕ್ಕೋಸ್ಕರ ಯಂತ್ರ ಮಂತ್ರ ತಂತ್ರದ ಶಿಬಿರವನ್ನು ಕಲ್ತ್ಕೊಳ್ಳಿ. ಜನವಶೀಕರಣ ಧನವಶೀಕರಣ ಆಗುತ್ತೆ. ಯಾವ್ಯಾವ ಸಮಸ್ಯೆಗೆ ನಿವಾರಣೆ ಆಗ್ತಾ ಬಂತು, ಗಂಡ ಹೆಂಡತಿ ಜಗಳ ನಿವಾರಣೆ ಆಗ್ತಾ ಬಂದ್ಬಿಡುತ್ತೆ. ಮತ್ತು ಕೋರ್ಟ್ ಕಚೇರಿಗಳ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ. ಮತ್ತು ಹಣಕಾಸಿನ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ. ತಪ್ಪು ಡಿಸಿಷನ್ ತೊಗೊಂಡು ಜೀವನ ಹಾಳು ಮಾಡ್ಕೊ ಅದು ಸರಿ ಹೋಗ್ತಾ ಹೋಗುತ್ತೆ. ಮತ್ತು ನಿಮ್ಮ ಮಾತಿನಲ್ಲಿ ಒಂದು ಹಿಡಿತ ಅನ್ನೋದು ಬರುತ್ತೆ, ಶಕ್ತಿ ಬರುತ್ತೆ. ನಿಮ್ಮ ಮಾತನ್ನು ಎಲ್ಲ ಕೇಳ್ತಾರೆ, ಜ್ಞಾನ ವೃದ್ಧಿ ಆಗುತ್ತೆ, ಬುದ್ಧಿ ಬರುತ್ತೆ, ಶಕ್ತಿ ಬರುತ್ತೆ, ಆರೋಗ್ಯ ಬರುತ್ತೆ. ಮುದ್ರೆಗಳನ್ನು ಹೇಳ್ಕೊಡ್ತೀನಿ, ಅತ್ಯದ್ಭುತವಾದಂಥ ಮುದ್ರೆಗಳು ಹೇಳ್ಕೊಡ್ತೀನಿ. ಆದರೆ ನೀವು ಸಿಂಪಲ್ಲಾಗಿ ಆ ಮುದ್ರೆ ಮಾಡ್ಕೊಂಡ್ರೆ ಸಾಕು, ಲೈಫ್ ಲಾಂಗ್ ನಿಮ್ಗೆ ಯಾವ ಕಾಯಿಲೆನೂ ಕೂಡ ಬರೋದಿಲ್ಲ. ಅಂತ ಅತ್ಯದ್ಭುತವಾದಂಥ ಮುದ್ರೆಯನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಗೊತ್ತಲ್ಲ. ತುಂಬ ಸರಳವಾಗಿದೆ, ತುಂಬ ಎಫೆಕ್ಟಿವ್ ಆಗಿದೆ. ಜೀವನದಲ್ಲಿ ಆ ಕೆಲವೇ ಮುದ್ರೆಗಳನ್ನು ಮಾಡಿದ್ರೆ ಸಾಕು, ಲೈಫ್ ಲಾಂಗ್ ನಿಮ್ಗೆ ಯಾವ ಇರೋ ಕಾಯಿಲೆನೂ ಹೊರಟೋಗ್ಬಿಡುತ್ತೆ, ಬೇರೆ ಯಾವ ಕಾಯಿಲೆನೂ ಕೂಡ ಬರೋದಿಲ್ಲ. ಅಂಥ ಒಂದು ಪವರ್ಫುಲ್ ಆಗಿರುವಂಥ ಮುದ್ರೆ, ಸೀಕ್ರೆಟ್ ಆಗಿರುವಂಥ ಮುದ್ರೆ, ಅತ್ಯದ್ಭುತವಾದಂಥ ಮುದ್ರೆನ ಹೇಳ್ಕೊಡ್ತೀನಿ. ಮತ್ತು ಕಿವಿಯಲ್ಲಿ ಬೀಜಾಕ್ಷರಿ ಮಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ ಒಂದು ಬೀಜಾಕ್ಷರಿ ಮಂತ್ರ ಇಟ್ಕೊಂಡು ಪ್ರಪಂಚವನ್ನು ಆಳ್ಬೋದು ನೀವು ಅದಲ್ಲ. ಅದನ್ನು ನೀವು ಮಾಡ್ಕೊಳ್ಳಿ. ಮತ್ತೆಲ್ಲ ಕೂಡಲೇ ನೀವೆಲ್ಲ ಆಳಿಲ್ಲ ಪ್ರಪಂಚನ ಅಂತ ಕೇಳುವಾಗೆಲ್ಲ ಒಂದು ಬುದ್ಧಿವಂತರು ನೋಡಿ. ನಾನು ಹೇಳೋಂಥದ್ದು ನಾವು ಆಧ್ಯಾತ್ಮದಲ್ಲಿರೋಂಥವ್ರು, ಎಷ್ಟು ಬೇಕೋ ಅಷ್ಟು ನಾನು ಮಾಡ್ಕೊತೀನಿ. ತುಂಬ ಅತಿ ಆಸೆ ಇತ್ತು ಒಂದು ಎಲ್ಲ ಗುಡ್ಡೆ ಹಾಕೊಂಡು ಏನು ಮಾಡೋಣ, 1000 ಕೋಟಿ 2000 ಕೋಟಿ ತೊಗೊಂಡು ಏನು ಮಾಡೋಣ ಅಲ್ವಾ. ಆವಾಗಲೂ ಇಷ್ಟೇ ತಿನ್ನೋದಿಷ್ಟ ಅನ್ನ ಮಲ್ಕೊಳ್ಳೋದು ಒಂದು ಮೂಲೆಯಲ್ಲಿ. ಆವಾಗಲೂ ಏನು 2000 ಕೋಟಿ ದುಡ್ಡು ಅಂತಂದರೆ ಏನು ವಿಶೇಷವಾದಂಥ ಒಂದು ಸ್ವರ್ಗ ಏನು ಸಿಕ್ಬಿಡಲ್ಲ. ಅವನು ಮನುಷ್ಯ. ನೀವು ಕೋಟಿ ಕಾರ್ ತೊಗೊಳ್ಳಿ, 10 ಕೋಟಿ ಕಾರ್ ತೊಗೊಳ್ಳಿ, ಅದು ರೋಡ್ ಮೇಲೆ ಹೋಗೋದು ಅಲ್ಲ. 2 ಲಕ್ಷದ ಕಾರ್, ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಳ್ಳಿ, ಅದು ರೋಡ್ ಮೇಲೆ ಹೋಗೋದು. ಸ್ಪೆಷಲ್ ಏನಿಲ್ಲ, ಸ್ವಲ್ಪ ಕಂಫರ್ಟಬಲ್ ಇರುತ್ತೆ ಅಷ್ಟೇ. ಇದು ಅದು ಬಿಟ್ಟರೆ ಸೊ ಆಧ್ಯಾತ್ಮದಲ್ಲಿ ನನ್ನ ವಿದ್ಯಾರ್ಥಿಗಳು ನೀವು ಮುಂದೆ ಬರಬೇಕು ಗೊತ್ತಲ್ಲ. ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿದ್ದೇ ಆಯಿತು ಅಂತಂದರೆ ನಿಮ್ಮ ದೇಹವನ್ನೇ ನಾನು ಯಂತ್ರ ಮಾಡ್ತೀನಿ, ನಿಮ್ಮ ಮಾತನ್ನೇ ಮಂತ್ರ ಮಾಡ್ತೀನಿ. ನೀವು ಮಾಡುವಂಥ ಎಲ್ಲ ಕೆಲಸವೂ ಕೂಡ ತಂತ್ರವನ್ನು ಆಗಬೇಕು, ಆ ರೀತಿ ಮಾಡಿಕೊಡ್ತೀನಿ. ತುಂಬ ಸರಳ, ಅತಿ ಸರಳವಾಗಿರುವಂಥದ್ದು ನಾನು ಹೇಳ್ಕೊಡ್ತೀನಿ. ನೀವು ಮಾಡಿ. ಮಾಟ ಮಂತ್ರ ವಾಮಾಚಾರ ಪ್ರಯೋಗ ಆಗಿದ್ದೆ ಅಂತ ಯಾವುದೇ ರೀತಿಯಂಥ ದೃಷ್ಟಿದೋಷಗಳಿತ್ತು ಅಂತಂದರೆ, ಯಾವುದೇ ಶತ್ರುವಾದಗಳಿದ್ರೂ ಕೂಡ ನಾನು ಹೇಳ್ಕೊಡೋ ಯಂತ್ರ ಮಂತ್ರ ತಂತ್ರದಿಂದನೇ ಅವನ ಸಂಪೂರ್ಣವಾಗಿ ಭಸ್ಮ ಮಾಡಿಬಿಡ್ಬೋದು, ನಾನು ದೂರ ಕಳಿಸ್ಬಿಡ್ಬೋದು, ಅವ್ರು ಇಲ್ಲೇ ಆದಂಗೆ ಮಾಡಿಬಿಡ್ಬೋದು ಅಲ್ಲ. ಆ ಥರ ಒಂದು ಮಾಡ್ಕೊಳ್ಬೋದು. ನೀವು ಮಾಡ್ಕೊಳ್ಳಿ, ಆ ಒಂದು ವಿದ್ಯೆಯನ್ನು ಕಲ್ತ್ಕೊಡಿ. ಶಿಬಿರವನ್ನು ಮಾಡ್ತಾಯಿದ್ದೀನಿ, ಮಿಸ್ ಮಾಡದೆ ಮಾಡಿ ಅಲ್ಲ. ಇದು ವಿಶೇಷವಾದಂಥ ಒಂದು ನಮ್ಮ ಒಂದು ಶಿಬಿರದ ಒಂದು ವಿಚಾರ. ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ